ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಇಂದು ನಡೆದಂಥ ಕಲ್ಯಾಣ ಕರ್ನಾಟಕ ವಿಭಾಗದ FDA ಸಮಾನ ಪತ್ರಿಕೆ ಕೆ ಆನ್ಸರ್ಗಳನ್ನು ನೋಡೋಣ. KA ಅವರು ನಡೆಸಿದ್ರು 21/12/2025. ಅದಕ್ಕಿಂತ ಮುಂಚೆ ಈ ವಿದ್ಯಾಶಾರದೆ ವತಿಯಿಂದ GPSTR, HSTR ಮತ್ತು PSTR ಪರೀಕ್ಷೆಗೆ ಆನ್ಲೈನ್ ಬ್ಯಾಚ್ ಕೋರ್ಸನ್ನು ಆರಂಭಿಸಿರುವಂಥದ್ದು. ಪ್ರತಿದಿನ ಲೈವ್ ಆನ್ಲೈನ್ ತರಗತಿಗಳು, ಉಚಿತ PDF ನೋಟ್ಸು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ ಮತ್ತು ಅನ್ಲಿಮಿಟೆಡ್ ಕ್ವಿಜ್ಜಸ್ ಅಟೆಂಡ್ ಮಾಡ್ಬೋದು. ಮತ್ತು ಲೈವ್ ಕ್ಲಾಸ್ ಮಿಸ್ ಆಗಿದ್ರೆ ನಿಮ್ಮದು ರೆಕಾರ್ಡಿಂಗ್ ಕ್ಲಾಸಸ್ ಸಹಿತ ಅಟೆಂಡ್ ಮಾಡ್ಬೋದು ಅಂತ ತಿಳಿಸ್ತಾ, ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗಬೇಕಿದ್ರೆ 9380850076. 6 ಮಂತ್ಗೆ 1500 ಫೀಸ್ ಇರುತ್ತೆ ನೋಡಿ. ಈ ಒಂದು ಸಾಮಾನ್ಯ ಜ್ಞಾನ ವಿಡಿಯೋನು ಸಹಿತ ಒಂದು ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಚಾನಲ್ನಲ್ಲಿ, ಇದನ್ನು ಸಹಿತ ವಾಚ್ ಮಾಡ್ಬೋದು. ಇದರ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀವಿ. ಮತ್ತು ಇವತ್ತು ನಡೆದಂಥ ಒಂದು ಸಂವಹನ ಪತ್ರಿಕೆಯಲ್ಲಿ 35 ಪ್ರಶ್ನೆಗಳಲ್ಲಿ 27 ಪ್ರಶ್ನೆಗಳು ನೇರವಾಗಿ ಈ ಒಂದು ಸ್ಪರ್ಧಾ ಚೆಲುವ ಕನ್ನಡ ಪುಸ್ತಕದಿಂದ ನೇರವಾಗಿ ಬಂದಿರುವಂಥದ್ದು. ಮೇಲುಕೋಟೆ ಚಲುವರಾಜ್ ಅವರು ಬರೆದಿರುವಂಥ ಸ್ಪರ್ಧಾ ಚೆಲುವ ಕನ್ನಡ ಪುಸ್ತಕ. ಈ ಹಿಂದಿನ ಎಲ್ಲ ಪರೀಕ್ಷೆಗಳು ಸಹಿತ ನೇರವಾಗಿ ಪ್ರಶ್ನೆಗಳು ಬಂದಿದ್ದು, ಇದು ಪರಿಷ್ಕೃತ 3ನೇ ಮುದ್ರಣ. ಇದರಿಂದ ನೇರವಾಗಿ 27 ಪ್ರಶ್ನೆಗಳು ಒಂದು ನೇರವಾಗಿ ಬಂದಿರುವಂಥದ್ದು. ಮುಂಬರುವ ಒಂದು ಶಿಕ್ಷಕರ ನೇಮಕಾತಿ ಹಾಗೂ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಒಂದು ಪುಸ್ತಕ ಆಗಿರುವಂಥದ್ದು. ಇದನ್ನು ಸಹಿತ ನೀವು ಕೊಂಡು ಓದ್ಬೋದು. ಈ ಬುಕ್ ಬೇಕಿದ್ದರೆ ನಮ್ಮದು ವಿದ್ಯಾಶಾರದೆ ಬುಕ್ ಹೌಸ್ ವತಿಯಿಂದ ನಿಮಗೆ ಕಳಿಸ್ಕೊಡ್ತೀವಿ. ಫ್ರೀ ಶಿಪ್ಪಿಂಗ್ ಇರುತ್ತೆ. ಪ್ರೈಸ್ ಬಂದುಬಿಟ್ಟು 450 ರೂಪಾಯಿ ಇರುತ್ತೆ. ಇದನ್ನು ನೀವು ಖರೀದಿ ಮಾಡ್ಬೋದು. ಇವತ್ತಿನ ಒಂದು ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಮೊದಲನೇ ಒಂದು ಕ್ವಶನ್ ನೋಡಿರಿ, ಕನ್ನಡದ್ದು. ಕನ್ನಡ ಕ್ವಶನಲ್ಲಿ ನೋಡಿ, ಯಾವ ಜೋಡಿ ಮತ್ತು ಜೋಡಿಗಳು ಸರಿಯಾಗಿವೆ ಎತ್ಕೊಂಡು ಕೇಳುವಂಥದ್ದು. ಇದರಲ್ಲಿ 2 ಜೋಡಿಗಳು, ಕೂರ್ ಅಂದರೆ ಸಹಜ, ಇದು ಸರಿಯಾಗಿರುವಂಥದ್ದು. ನೋಡಲ್ ನಿಷೇಧಾರ್ಥಕ, ಇದು ಸರಿಯಾಗಿರುವಂಥದ್ದು. ಇದು ಮಗು ಪುಲ್ಲಿಂಗ ಅಂತ ಕೊಟ್ಟಿದ್ದಾರೆ, ಇದು ರಾಂಗು. ಇದು ನಿತ್ಯ ನಪುಂಸಕಲಿಂಗ ಆಗಬೇಕಿತ್ತು, ನಿತ್ಯ ನಪುಂಸಕಲಿಂಗ. ಅದಕ್ಕೆ ಆಪ್ಷನ್ A ಮತ್ತು D ಕರೆಕ್ಟ್ ಆಗಿರುವಂಥದ್ದು, ಆಪ್ಷನ್ 1 ಕರೆಕ್ಟ್. ಇನ್ನು ನೆಕ್ಸ್ಟ್ ನೋಡ್ರಿ, ಎರಡನೇದು, ತಾನು ಕೋಡಗ ಪರರನ್ನು ಅಣಗಿಸಿತು. ನೋಡಿ, ಗೆರೆ ಎಳೆದಿರುವಂಥ ಪದದ ವ್ಯಾಕರಣಾಂಶ, ಗೆರೆ ಎಳೆದಿರುವಂಥ ತಾನು ಅನ್ನುವಂಥದ್ದು. ತಾನು ಮತ್ತು ತಾವು ಈ 2 ಪದಗಳು, ತಾನು ಮತ್ತು ತಾವು ಈ 2 ಪದಗಳು ಸಹಿತ ಒಂದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಗಳು. ಆತ್ಮಾರ್ಥಕ: ಉತ್ತಮ ಪುರುಷ್ ನಾನು ನಾವು, ಮಧ್ಯಮ ಪುರುಷ್ ನೀನು ನೀವು, ಪ್ರಥಮ ಪುರುಷ್ ಅವನು ಅವಳು ಅದು ಅವರು, ಇವು ಪ್ರಥಮ ಪುರುಷ. ತಾನು ಮತ್ತು ತಾವು ಇವು ಆತ್ಮಾರ್ಥಕ ಸರ್ವನಾಮ. ತಾನು ಕೋಡಗ ಪರರನ್ನು ಅಣಕಿಸಿತು. ತಾನು ಮಂಗ ಐತಿ, ಆದರೂ ಸಹಿತ ಇನ್ನೊಬ್ಬರನ್ನ ಏನು ಮಾಡ್ತೈತಿ ಅಂದರೆ ಅದು ಅಣಕಸಾಕತೈತಿ ಅನ್ನುವಂಥದ್ದು ಹೇಳ್ತಾರೆ. ಇನ್ನು ನೆಕ್ಸ್ಟ್ 3ನೇ ಕ್ವಶನ್ ನೋಡ್ರಿ, ಯಾವುದು ಮತ್ತು ಯಾವುಗಳು ತಪ್ಪಾಗಿವೆ. ತಪ್ಪಾಗಿರುವಂಥದ್ದನ್ನು ಗುರುತಿಸ್ಲಿಕ್ಕೆ ಇರುವಂಥದ್ದು. ಇದರಲ್ಲಿ ತಪ್ಪಾಗಿರುವಂಥದ್ದು ಕೇವಲ ಒಂದೇ ಒಂದು, ಅದು ಆಪ್ಷನ್ D. ಡಿ ಅನ್ನುವಂಥದ್ದು ಮೊದಲನೇದರಲ್ಲಿರುವಂಥದ್ದು. ಆತ್ಮಾರ್ಥಕ ಆಗಲೇ ಹೇಳಿದ್ವಿ, ತಾನು ತಾವು. ಇಲ್ಲಿ ನೀನು ಅಂತ ಕೊಟ್ಟಿದ್ದಾರೆ, ಅದು ರಾಂಗ್. ಉತ್ತಮ ಪುರುಷ ಮಾಡುವೆನ್ ಅಂದರೆ ನಾನು ಮಾಡುವೆನ್. ಮಧ್ಯಮ ಪುರುಷ ನೀವು, ನೀವು ಬರ್ತೈತಿ, ಮಾಡುವೈ. ಪ್ರಥಮ ಪುರುಷ ಅವನು ಅವಳು ಅದು, ಅವೆಲ್ಲ ಕರೆಕ್ಟ್ ಅದಾವು. ರಾಂಗ್ ಇರುವಂಥದ್ದು ಆತ್ಮಾರ್ಥಕ ಒಂದೇ ರಾಂಗ್ ಇರುವಂಥದ್ದು. ನೀನು ಅಂತ ಕೊಟ್ಟಿದ್ದಾರೆ, ಆಪ್ಷನ್ D ಮಾತ್ರ ರಾಂಗ್ ಇರುವಂಥದ್ದು. ಇನ್ನು 4ನೇ ಪ್ರಶ್ನೆ ನೋಡ್ರಿ, ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. ಗುಂಪಿಗೆ ಸೇರಿದ ಮೂಡಣ, ಅದು, ಎಲ್ಲ, ಏನು. ನೋಡಿ, ಇವೆಲ್ಲವೂ ಸಹಿತ ಸರ್ವನಾಮ. ಇದು ಸರ್ವನಾಮ, ಸರ್ವನಾಮ, ಸರ್ವನಾಮ. ಮೂಡಣ ಅನ್ನುವಂಥದ್ದು ಇದು ದಿಗ್ವಾಚಕ, ದಿಕ್ಕನ್ನು ಒಂದು ಸೂಚಿಸುವಂಥ ಒಂದು ಪದ. ದಿಗ್ವಾಚಕ ತಿಳ್ಕೊಂಡು ಏನು ಮಾಡ್ತೀವಿ ಅಂದರೆ ಇದನ್ನು
ಕರಿತೀವಿ. ದಿಗ್ವಾಚಕ ಅದು ಏನು ಎಲ್ಲ ಇವೆಲ್ಲ ಸರ್ವನಾಮ ಪದಗಳು. ಇನ್ನು ನೆಕ್ಸ್ಟ್ ನೋಡ್ರಿ 5ನೇ ಪ್ರಶ್ನೆ, ಎಷ್ಟು ಹೇಳಿಕೆ ಮತ್ತು ಹೇಳಿಕೆಗಳು ತಪ್ಪಾಗಿವೆ ಎತ್ಕೊಂಡು ಕೇಳುವಂಥ. ಎಷ್ಟು ಹೇಳಿಕೆ ಮತ್ತು ಹೇಳಿಕೆಗಳು ತಪ್ಪಾಗಿವೆ. ಇಲ್ಲಿ ತಪ್ಪಾಗಿರುವಂಥದ್ದು ಕೇವಲ ಒಂದೇ ಒಂದು ವಾಕ್ಯ ನೋಡಿ. ಪೂರ್ಣ ವಿರಾಮ ಇಲ್ಲವಾದರೆ ಅರ್ಥೈಸಿಕೊಳ್ಳುವಾಗ ಹಲವು ಅನರ್ಥಗಳಿಗೆ ಆಸ್ಪದ ಉಂಟಾಗೋದು. ಕರೆಕ್ಟ್ ಐತಿ. ಪ್ರಧಾನ ವಾಕ್ಯಕ್ಕೆ ಸಂಬಂಧಿಸಿದ ಅಧೀನ ವಾಕ್ಯಗಳು ಬಂದರೆ ಅರ್ಧ ವಿರಾಮ ಬಳಸುತ್ತೇವೆ. ಕರೆಕ್ಟ್ ಐತಿ. ಎರಡು ಪದಗಳನ್ನ ಕೂಡಿಸಿ ಬರುವಾಗ, ವಿಶೇಷವಾಗಿ ಸಂಧಿ ಮಾಡುವಾಗ ಇಂದು ಬಳಸ್ತೀವಿ, ಅಧಿಕ ಚಿಹ್ನೆಯನ್ನು ಬಳಸ್ತೀವಿ. 3 ಕರೆಕ್ಟ್ ಅದಾವು. ಇದು ಮಾತ್ರ ರಾಂಗ್ ಇರುವಂಥ. ಒಬ್ಬರು ನೀಡಿದ ಹೇಳಿಕೆಯನ್ನು ವಿವರಿಸುವಾಗ ವಿವರಣಾತ್ಮಕ ಚಿಹ್ನೆ ಅಲ್ಲ, ಅದು ಉದ್ಧರಣ ಚಿಹ್ನೆ. ಒಂಟಿ ಉದ್ಧರಣ ಅಥವಾ ಜೋಡಿ ಉದ್ಧರಣ ತಿಳ್ಕೊಂಬರ್ತದೆ. ಅವರು ವಿವರಣಾತ್ಮಕ ಕೊಟ್ಟರು, ಅದು ಉದ್ಧರಣ ಆಗಬೇಕಿತ್ತು. ಆಪ್ಷನ್ 1 ಅಂದರೆ ಒಂದೇ ಒಂದು ಹೇಳಿಕೆ ತಪ್ಪಾಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಸ್ಥಾನಪಲ್ಲಟವಾಗಿರುವ ಲೇಖನ ಚಿಹ್ನೆಗಳನ್ನು ಕ್ರಮಬದ್ಧವಾಗಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಇದರಲ್ಲಿ ಕರೆಕ್ಟಾಗಿ ಬರೆದಿರುವಂಥ ವಾಕ್ಯ ಯಾವುದು ಅಂತ್ಕೊಂಡು ಕೇಳ್ಯಾರ. ಕರೆಕ್ಟಾಗಿ ಇರುವಂಥ ಒಂದು ವಾಕ್ಯ, ಇದರಲ್ಲಿ ಕರೆಕ್ಟಾಗಿರುವಂಥ ವಾಕ್ಯ ಆಪ್ಷನ್ 3. ಸ್ವಾಮಿ ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ? ಲಾಸ್ಟಿಗೆ ಕ್ವಶನ್ ಮಾರ್ಕು. ಸ್ವಾಮಿಯಿಂದ ಹೋಗುತ್ತೆ ಮಟ ಉದ್ಧರಣ ಚಿಹ್ನೆ. ಪದ ಮತ್ತು ಪ್ರತ್ಯಯಗಳ ನಡುವಿನ ಒಂದು ಸಂಧಿಯನ್ನು ಯಾವ ಹೆಸರಿನಿಂದ ಕರಿತೀವಿ ಎತ್ಕೊಂಡು ಕೇಳುವಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಪದ ಮಧ್ಯ ಸಂಧಿ. ಪದ ಮಧ್ಯ, ವಿಶೇಷವಾಗಿ ಆಗಮ ಲೋಪ ಆದೇಶ ಕನ್ನಡ ಸಂಧಿಗಳ ಪದ ಮಧ್ಯ ಸಂಧಿ ಎತ್ಕೊಂಡು ಕರಿತೀವಿ. ಪದ ಮತ್ತು ಪ್ರತ್ಯಯ ನಡುವಿನ ಸಂಧಿ. ಇನ್ನು 8ನೇದು ಬಂದುಬಿಟ್ಟು ಯಾವ ಸಂಧಿಗಳು ಮತ್ತು ಉದಾಹರಣೆಗಳು ಸರಿಯಾಗಿವೆ. ಯಾವ ಸಂಧಿ ಮತ್ತು ಜೋಡಿಗಳು ಸರಿಯಾಗಿವೆ ನೋಡಿ. ಎ ಮತ್ತು ಡಿ ಸರಿಯಾಗಿರುವಂಥದ್ದು ಆಪ್ಷನ್ ಎ ಮತ್ತು ಡಿ ಸರಿಯಾಗಿರುವಂಥ. ಲೋಪ ಸಂಧಿ ಮಾಡಿದ ಪ್ಲಸ್ ಒಲುಮೆ ಮಾಡಿದೊಲುಮೆ. ಶ್ಚುತ್ವ ಸಂಧಿ ಬೃಹತ್ ಪ್ಲಸ್ ಛತ್ರ ಬೃಹಶ್ಚತ್ರ. ಇದು ನರೇಂದ್ರ ನರ ಪ್ಲಸ್ ಇಂದ್ರ ನರೇಂದ್ರ ಗುಣಸಂಧಿ ಐತಿ, ಅವರು ಸವರ್ಣದೀರ್ಘ ಕೊಟ್ಟಾರು. ಇದು ವೃದ್ಧಿ ಸಂಧಿ ಐತಿ, ಎನ್ ಸಂಧಿ ಕೊಟ್ಟಾರ. ಮಹಾ ಪ್ಲಸ್ ಐಶ್ವರ್ಯ ಮಹೈಶ್ವರ್ಯ, ಇದು ವೃದ್ಧಿ ಸಂಧಿ. ನೆಕ್ಸ್ಟ್ ನೋಡ್ರಿ, ತಟ್ಟಿಕ. ತಟ್ಟಿಕ ಅನ್ನುವಂಥದ್ದು ವಿಶೇಷವಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅದನ್ನು ಬಿಡಿಸಿ ಬರಲಿಕ್ಕೆ ಹೇಳಿದರು. ತತ್ ಪ್ಲಸ್ ಟಿಕ ತಟ್ಟಿಕ, ಇದು ಚುತ್ವ ಸಂಧಿ. ಚುತ್ವ ಸಂಧಿಗೆ ಒಂದು ಉದಾಹರಣೆ ಚುತ್ವ ಸಂಧಿ. ಇನ್ನು ಈ ಪ್ಲಸ್ ಉದಕ, ಈ ಉದಕ ಇದನ್ನು ಕೂಡಿಸಿ ಬರೆದ ಆಗುವಂಥದ್ದು ಆಗಮ ಸಂಧಿ. ವಕಾರಾಗಮರೆ ಆಗ್ಬೋದು ಅಥವಾ ಯಕಾರಾಗಮರೆ ಆಗ್ಬೋದು. ಇನ್ನು ಕನ್ನಡ ಸಂಧಿಯಲ್ಲಿ ಆದೇಶವಾಗುವಿಕೆ. ಕನ್ನಡ ಸಂಧಿಯಲ್ಲಿ ಆದೇಶವಾಗುವಿಕೆ ಅಂದ್ರೆ ಉತ್ತರ ಪದದ ಆದಿಲ್ಲ, ಪೂರ್ವ ಪದದ ಆದಿಲ್ಲ, ಉತ್ತರ ಪದದ ಆದಿಯಲ್ಲಿರುವಂಥ ಒಂದು ವ್ಯಂಜನ ಮಾತ್ರ ಬದಲಾಗುವುದು. ನೋಡು, ಕ ತ ಪ ಇದ್ದಲ್ಲಿ ಘ ಧ ಬ ಆಗುವಂಥ. ಖ ಇದ್ದಲ್ಲಿ ಘ ಆಕತಿ, ಥ ಇದ್ದಲ್ಲಿ ದ, ಪ ಇದ್ದಲ್ಲಿ ಬ. ಇವೆಲ್ಲ ಉತ್ತರ ಪದದ ಆರಂಭದಲ್ಲಿ ಕ ಇತ್ತು. ಹಳ ಪ್ಲಸ್ ಕನ್ನಡ ಹಳಗನ್ನಡ. ಕಣ್ ಪ್ಲಸ್ ಪಣಿ ಕಂಬನಿ. ಪಕಾರಕ್ಕೆ ಬಕಾರ ಅಂದ್ರೆ ಉತ್ತರ ಪದ ಆದಿಲಿರುವಂಥ ಒಂದು ವ್ಯಂಜನ ಚೇಂಜ್ ಆಗುವಂಥ. ಹುಲಿ ಪ್ಲಸ್ ತೊಗಲು ಹುಲಿದೊಗಲು. ನೆಕ್ಸ್ಟ್ ನೋಡಿ, ಸರಿಯಾದ ಒಂದು ಗೆರೆ ಎಳೆದ ಪದಗಳ ವಿಭಕ್ತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನ ಸರಿಯಾಗಿ ಜೋಡಿಸಿ. ನೋಡಿ, ಊರುಗಳಲ್ಲಿ, ಊರುಗಳಲ್ಲಿ ಸಪ್ತಮಿ ಐತಿ, ಅವ್ರು ದ್ವಿತೀಯ ಕೊಟ್ಟಾರು, ರಾಂಗ್ ಐತಿ. ಪುಸ್ತಕವನ್ನು ದ್ವಿತೀಯ ಐತಿ, ತೃತೀಯ ಕೊಟ್ಟಾರು. ಅವನ ದೆಸೆಯಿಂದ ಕರೆಕ್ಟ್ ಆಗಿರುವಂಥದ್ದು ಆಪ್ಷನ್ ಸಿ ಮಾತ್ರ.
ಅವನ ದೆಸೆಯಿಂದ ಅನ್ನುವಂಥದ್ದು ಪಂಚಮಿ ಕರೆಕ್ಟ್ ಐತಿ. ಕಣಜದಲ್ಲಿ ಇದು ಸಪ್ತಮಿ ಆಗಬೇಕಾಗಿತ್ತು, ಷಷ್ಠಿ ಕೊಟ್ಟರು. ಆಪ್ಷನ್ ಸಿ ಮಾತ್ರ ಕರೆಕ್ಟ್. ಅವನ ದೆಸೆಯಿಂದ ಅಂಜಿಕೆ. ನೆಕ್ಸ್ಟ್ ನಾವು ದ್ವಿತೀಯ ವಿಭಕ್ತಿಯ ಕಾರಕ, ಈಜಿ ಕ್ವಶನ್. ದ್ವಿತೀಯ ವಿಭಕ್ತಿಯ ಕಾರಕ ಕರ್ಮ, ಪ್ರಥಮ ವಿಭಕ್ತಿದು ಕರ್ತೃ, ಚತುರ್ಥಿದು ಸಂಪ್ರದಾನ, ಪಂಚಮಿದು ಅಪಾದಾನ. ಅವರು ದ್ವಿತೀಯಾದಿಕೆ ಇದ್ರು ಕರ್ಮ. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಪದಗಳಲ್ಲಿ ನಿಖರವಲ್ಲದ ಸುದ್ದಿ ಅನ್ನುವಂಥದ್ದನ್ನು ಸೂಚಿಸುವಂಥ ನುಡಿಗಟ್ಟು ಪದ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಗಾಳಿ ಸಮಾಚಾರ. ಗಾಳಿ ಸಮಾಚಾರ ಅಂದರೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂಥದ್ದು ಅಥವಾ ನಿಖರವಲ್ಲದ ಸುದ್ದಿಯನ್ನು ಹಬ್ಬಿಸುವಂಥದ್ದು ಗಾಳಿ ಸಮಾಚಾರ ಅಂತಕೊಂಡು ಕರಿತೀವಿ. ಇನ್ನು ಗುಡಾರ ಎತ್ತು ನುಡಿಗಟ್ಟಿನ ಅರ್ಥ ನೋಡ್ರಿ, ಅತಿ ಹೆಚ್ಚು ನುಡಿಗಟ್ಟುಗಳನ್ನ ಕೇಳುವಂಥ ಎಕ್ಸಾಮ್ ಕ್ವಶನ್ ಪೇಪರ್ ಇದು. ಗುಡಾರ ಎತ್ತು ಅನ್ನುವಂಥ ಒಂದು ನುಡಿಗಟ್ಟಿನ ಒಂದು ಅರ್ಥ ಹೊರಡು. ನೋಡ್ರಿ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಈ ಕೀರ್ತನೆಯನ್ನು ರಚಿಸಿದಂಥವರು ಕನಕದಾಸರು. ಇನ್ನು ನಾಗರ ಹಾವೇ ಹಾವೋಳು ಹೂವೆ, ಈ ಮಕ್ಕಳ ಕವಿತೆಯನ್ನು ಬರೆದಂಥವರು ಪಂಜೆ ಮಂಗೇಶರಾಯರು. ಇನ್ನು ಕೆಲವು ಕವಿತೆ ಮತ್ತು ಕವಿಯತ್ರಿಯರ ಜೋಡಿಗಳನ್ನು ಕೊಟ್ಟರು. ಅದರಲ್ಲಿ ಸರಿಯಾಗಿ ಯಾವ ಹೊಂದಾಣಿಕೆ ಆಗ್ಯಾವು ಅಂತ್ಕೊಂಡು ಕೇಳರು. ಯಾವ ಸರಿಯಾಗಿ ಹೊಂದಾಣಿಕೆ ಆಗಿವೆ. ಇದರಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿರುವಂಥದ್ದು ಎ ಮತ್ತು ಬಿ. ನಾವು ಹುಡುಗಿಯರೇ ಹೀಗೆ, ಪ್ರತಿಭಾ ನಂದಕುಮಾರ್ ಅವ್ರ ಕವನ. ಅಮ್ಮನ ಗುಡ್ಡ ಸರ್ವಮಂಗಳ ಅವರ ಕವನ. ನೋಡಿ, ಅಮೃತಮತಿಯ ಸ್ವಗತ ಇದು ಪುಷ್ಪ ಅವ್ರದ್ದು, ಅವು ಉಲ್ಟಾ ಪಲ್ಟ ಮಾಡಿಬಿಟ್ಟರು. ಇದು ಪುಷ್ಪ ಅವ್ರದ್ದು. ಶಿವನ ಮೀಸುವ ಹಾಡು ಇದು ವೈದೇಹಿ ಅವ್ರದ್ದು. ಅವೆರಡೂ ಉಲ್ಟಾ ಮಾಡಿಬಿಟ್ಟರು, ಅದಕ್ಕಾಗಿ ಇವೆರಡೂ ರಾಂಗ. ಆಪ್ಷನ್ ಎ ಮತ್ತು ಬಿ ಮಾತ್ರ ಕರೆಕ್ಟ್. ಇನ್ನು ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. ಇದರಲ್ಲಿ ಅನುಕರಣವೇ ಕೊಟ್ಬಿಟ್ಟಾರೆ. ಒಂದು ಸರಸರ ಅನ್ನುವಂಥದ್ದು ಇದು ಅನುಕರಣವಾಚಕ ಪದ, ಅನುಕರಣವೇ ಅನುಕರಣ. ನಟ ನಡುವೆ, ಮೆಲ್ಲ ಮೆಲ್ಲನೆ, ಹೊಚ್ಚ ಹೊಸದು ಇವೆಲ್ಲ ಪದಗಳು ದಿರುಕ್ತಿ. ಗುಂಪಿಗೆ ಸೇರಿದ ಪದ ಅಂತಂದ್ರೆ ಆಪ್ಷನ್ 2 ಸರಸರ. ಇನ್ನು ಕೆಲವೊಂದಿಷ್ಟು ನುಡಿಗಟ್ಟುಗಳನ್ನ ಕೊಟ್ಟದ್ರ ಅರ್ಥ ಕೇಳ್ಯಾರು. ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಎ ನೋಡ್ರಿ, ಆಪ್ಷನ್ ಎ ಕರೆಕ್ಟ್. ಎಲ್ಲ ಗೂಡಿಸಿ ಸಾರಿಸಿ ಬಿಟ್ಟರು ಅಂದರೆ ಇದ್ದದ್ದನ್ನೆಲ್ಲ ಕದ್ದರು. ಕೈ ಹಿಡಿದು ಖರ್ಚು ಮಾಡು, ಅದರ ಮಿತವಾಗಿ ಬಳಸು. ಬೆಂಕಿ ಮುಟ್ಟಿದವನಿಗೆ ಬಿಸಿ ಗೊತ್ತು. ಬೆಂಕಿ ಮುಟ್ಟಿದವನಿಗೆ ಬಿಸಿ ಗೊತ್ತು ಅಂದ್ರೆ ಅನುಭವಿಸಿದರಿಗೆ ಅರಿವಿನ ಬೆಲೆ ಗೊತ್ತು. ಮೈ ಸೊಟ್ಟಾಗಿದ್ದರೂ ಮಾತು ನೆಟ್ಟಗಿರಲಿ, ಇದರದು ರೂಪಕ್ಕಿಂತ ಆಕಾರ ಮುಖ್ಯ. ಆಪ್ಷನ್ ಎ ಕರೆಕ್ಟ್. ಇನ್ನು ಗಾದೆ ಮಾತನ್ನು ಪೂರ್ಣಗೊಳಿಸಿ. ಬಿರುಗಾಳಿಯ ಮಳೆಯಲ್ಲಿ ಬರೀ ಮೈಯಲ್ಲಿ ಓಡಿದಂತೆ. ಜೋರಾಗಿ ಬಿರುಗಾಳಿ ಬಿಸೈತಿ, ಮಳೆಯೂ ಐತಿ, ಅವಾಗ ಬರೀ ಮೈಲಿ ಓಡಿದಂತೆ ಅನ್ನುವಂಥದ್ದು ಸರಿಯಾದಂಥ ಒಂದು ಉತ್ತರ. ಇನ್ನು ಉಪಮಾ ಅಲಂಕಾರವನ್ನು ಹೊಂದಿಸಿ ಬರಲಿಕ್ಕೆ ಕೊಟ್ಟರು. ನೋಡು, ಉಪಮೇಯ ಮಗುವಿನ ಮುಖ ಅಂದರೆ ಯಾರನ್ನು ಹೋಲ್ಸಾತಾರಲ್ಲ, ಯಾರಿಗೆ ಹೋಲ್ಸಾತಾರಲ್ಲ ಅದು ಉಪಮಾನ ಚಂದ್ರ. ಉಪಮಾವಾಚಕ ಅಂತೆ, ಸಮಾನ ಧರ್ಮ, ಚಂದ್ರ ಮತ್ತು ಮಗುವಿನ ಮುಖದಲ್ಲಿರುವಂಥ ಮನೋಹರತೆ, ಮನೋಹರವಾಗಿದೆ ಎನ್ನುವಂಥ ಸಮಾನ ಧರ್ಮ. ಹಾಗಾದರೆ 22ನೇದು ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ 2. ಆಪ್ಷನ್ 2 ಕರೆಕ್ಟ್ ನೋಡಿ. ಇನ್ನು ಜನ ಶಬ್ದ ನೋಡ್ರಿ, 23 ನೋಡ್ರಿ. ಜನ ಶಬ್ದವು ನಪುಂಸಕಲಿಂಗವಾದರೆ, ಜನ ಶಬ್ದ ನಪುಂಸಕಲಿಂಗವಾದರೆ ದುರ್ಜನ, ಸಜ್ಜನ, ಕುಜನ, ಸುಜನ ಇವೆಲ್ಲವೂ ಸಹಿತ ಪುಲ್ಲಿಂಗ. ಮಗು ಪದ ನಿತ್ಯ ನಪುಂಸಕಲಿಂಗಕ್ಕೆ ಉದಾಹರಣೆ. ಇನ್ನು ಎತ್ತು ಅನ್ನುವಂಥದ್ದು ಯಾವುದಕ್ಕೆ ಅಂದರೆ ಇದು ಕರೆಕ್ಟ್ ಆನ್ಸರ್ ನಪುಂಸಕಲಿಂಗ. ಎಲ್ಲ ಪ್ರಾಣಿಗಳು
ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನಮ್ಮ ಕನ್ನಡದಲ್ಲಿ ನಪುಂಸಕಲಿಂಗದಲ್ಲೇ ಸೇರಿಸ್ತೀವಿ. ಅದು ಗಂಡು ಇರಲಿ ಅಥವಾ ಹೆಣ್ಣು ಇರಲಿ. ಇನ್ನು ನಕಾಯುಧ ಅನ್ನುವಂಥದ್ದು ಯಾವ ಸಮಾಸ ಅಂತ ಕೇಳಿದರೆ ಅದು ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ. ಇನ್ನು ಅನ್ಯ ಭಾಷೆಯ ಪದ ಅಲ್ಲ ಹತ್ತಿಕೊಂಡು ಕೇಳಿದರೆ ತೆಂಕಣ ಅನ್ಯ ಭಾಷೆ ಪದ ಅಲ್ಲ. ಮೂಡಣ, ತೆಂಕಣ, ಬಡಗಣ, ಪಡುವಣ ಇವೆಲ್ಲ ಒಂದು ದಿಕ್ಕುಗಳ ಕನ್ನಡ ಒಂದು ಪದಗಳು. ಜಮೀನು, ಮೇಜು, ಪೋರ್ಚುಗೀಸು, ಖಾನಾವಳಿ ಇವೆಲ್ಲವೂ ಸಹಿತ ಒಂದು ಅನ್ಯ ಭಾಷಾ ಪದಗಳು. ನೋಡಿದಿಟ್ಲೆ ಗೊತ್ತಾಕೊಂಡು. ಇನ್ನು ಯಾವುದು ತದ್ಭವ ಪದ ಅಲ್ಲ ಅಂದರೆ ತತ್ಸಮ ಯಾವುದೈತೆ ಅಂತ ಕೇಳಿದ. ಇದರಲ್ಲಿ ಯಾವುದು ಅಂತಂದ್ರೆ ವಿಧಿ ಅನ್ನುವಂಥದ್ದು ತತ್ಸಮ ಪದ. ಇದರದ್ದು ತದ್ಭವ ಬೀದಿ. ಬಸವ ತದ್ಭವ ಐತಿ, ಅದು ಋಷಭ. ಸಜ್ಜೆ ಶಯ್ಯ, ಶಯ್ಯ ತತ್ಸಮ, ಸಜ್ಜೆ ತದ್ಭವ. ಶ್ರೀ ಶಿರಿ. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ತದ್ಭವ ಪದ ಅಲ್ಲ ಅಂದರೆ ಇದು ತತ್ಸಮ ವಿಧಿ ಅನ್ನುವಂಥ. ತದ್ಭವ ಬೀದಿ. ಇನ್ನು ವರ್ತಮಾನ ಕಾಲ ಸೂಚಕ ಪ್ರತ್ಯಯವನ್ನು ಗುರುತಿಸಿ. ವರ್ತಮಾನ ಕಾಲ ಸೂಚಕ. ವರ್ತಮಾನ ತಂದರೆ ಇಲ್ಲಿ ಉತ್. ದ ಅನ್ನುವಂಥದ್ದು ಭೂತಕಾಲ, ವ ಅನ್ನುವಂಥದ್ದು ಭವಿಷ್ಯತ್ ಕಾಲ. ಉತ್ ಅನ್ನುವಂಥದ್ದು ವರ್ತಮಾನ, ದ ಅನ್ನುವಂಥದ್ದು ಭೂತ, ವ ಅನ್ನುವಂಥದ್ದು ಭವಿಷ್ಯತ್. ಇನ್ನು ಗಾಂಧೀಜಿ ಅವರು ಜನಿಸಿದ ವರ್ಷವನ್ನು ಕನ್ನಡದ ಅಂಕೆಗಳಲ್ಲಿ ಬರೆಯಿರಿ ಎತ್ಕೊಳ್ಳೋರವರ ಕರೆಕ್ಟ್ ಆನ್ಸರು 1869 ಅಕ್ಟೋಬರ್ 2. ಈ ರೀತಿ ಕನ್ನಡದಲ್ಲಿ ಬರೀಬೇಕು. ಅವನು ತಿಂದನು ನೋಡ್ರಿ. ಅವನು ತಿಂದನು ಅಂತಿಕೊಂಡು ವಾಕ್ಯ ಐತಿ. ಇದರಲ್ಲಿ ಅಧ್ಯಾಹಾರ ಯಾವುದು ಮಾಡ್ಕೋಬೇಕು ಅಂತಿಕೊಂಡು ಕೇಳ. ಅವನು ಕರ್ತೃ. ಹಣ್ಣನ್ನು ತಿಂದನು. ಹಣ್ಣು ಅನ್ನುವಂಥದ್ದು ಅವನು ಹಣ್ಣು ತಿಂದನು. ಅವನು ಹಣ್ಣನ್ನು ತಿಂದನು. ಇದು ಕರ್ಮ. ಅಧ್ಯಾಹಾರ ಯಾವ್ದು ಮಾಡ್ಕೋಬೇಕು ಅಂದ್ರೆ ಕರ್ಮ. ಅವನು ಕರ್ತೃ, ತಿಂದನು ಕ್ರಿಯಾಪದ. ಇನ್ನು 31 ನೋಡ್ರಿ. 31ನೇದರಲ್ಲಿ ಯಾವ ಜೋಡಿಗಳು ತಪ್ಪಾಗಿವೆ? ತಂಗದಿರ ಅಂದರೆ ಚಂದ್ರ, ಕಸವರ ಅಂದ್ರೆ ಚಿನ್ನ ಅಥವಾ ಸಂಪತ್ತು ಕೊಡಬೇಕಾಗಿತ್ತು, ಅವ್ರು ಧೂಳು ಕೊಟ್ಟಾರು. ದ್ವಿರದ ಅಂದ್ರೆ ದಂತಿ, ಇದು ಕರೆಕ್ಟ್ ಐತಿ. ಭ್ರಮರ ಅಂದ್ರೆ ಅಬ್ರಕ ಅಂದ್ರೆ ಭ್ರಮರ ಕೊಟ್ಟಾರವರ, ಇದು ಸಹಿತ ರಾಂಗ್ ಇರುವಂಥದ್ದು. ಅಬ್ರಕ ಅನ್ನುವಂಥದ್ದು ಒಂದು ಲೋಹ. ಇಂಗ್ಲೀಷ್ನಲ್ಲಿ ನಾವು ಮಿಕಾ ಅಂತಿಕೊಂಡು ಕರಿತೀವಿ. ಯಾವುದು ತಪ್ಪಾಗಿದೆ ಆ ಬಿ ಮತ್ತು ಶಿ ತಪ್ಪಾಗಿರುವಂಥ. ಎ ಮತ್ತು ಡಿ ಸರಿ. ದ್ವಿರದ ಅಂದ್ರೆ ದಂತಿ ಕರೆಕ್ಟ್ ಐತಿ. ತಂಗದಿರ ಅಂದ್ರೆ ಚಂದ್ರ ಕರೆಕ್ಟ್ ಐತಿ. ಇನ್ನು ಇದರಲ್ಲಿ ಯಾವುದು ತಪ್ಪಾಗಿದೆ ಎತ್ತಿಕೊಂಡು ಕೇಳೋರ 32 ನೋಡ್ರಿ. ಸಮಾನಾರ್ಥಕ ಪದಗಳನ್ನು ಹೊಂದಿರದ ಆಯ್ಕೆ. ಎಲ್ಲರ್, ಎರಲ್, ಪವನ್, ಮಾರುತ ಇದು ಕರೆಕ್ಟ್ ಐತಿ. ತಿಂಗಳು, ಶಶಾಂಕ, ಚಂದ್ರ, ಇಂದು ಇದು ಕರೆಕ್ಟ್ ಐತಿ. ತಪ್ಪಾಗಿರುವಂಥದ್ದಂದ್ರೆ ಆಪ್ಷನ್ ಸಮಾನಾರ್ಥಕ ಪದ ಹೊಂದಿರದ ಕ್ಯಾರ. ಆಪ್ಷನ್ ಸಿ ಮತ್ತು ಡಿ 32 ನೋಡಿ. ಹರಿಣಿ ಅಂದರೆ ಜಿಂಕೆ ಆಗತ್ತೆ ಆ್ಯಕ್ಚುಲಿ. ಅದು ಹರಿಣಿ ಅಂದರೆ ಇದು ಜಿಂಕೆ ಆಗುವಂಥ, ಅದಕ್ಕೆ ತಪ್ಪಿದು. ಕಮಲ, ತಾವರೆ ಕರೆಕ್ಟ್ ಐತಿ. ತರಣಿ, ಪಯೋಜ ಕೊಟ್ಟಾರ. ವಿರುದ್ಧಾರ್ಥಕ ವಿರಕ್ತಿ, ಅನುರಕ್ತಿ, ಶೈತ್ಯ, ಶಾಖ, ಶೈತ್ಯಗಾರ ಅಂತ ನೋಡ್ರಿ, ರಿಫ್ರಿಜಿರೇಟರ್. ವಿಗತಿ, ಪ್ರಗತಿ, ಪತಿತ, ಪಾವನ. ಇದು ಕರೆಕ್ಟ್ ಆನ್ಸರ್ ಆಪ್ಷನ್ 3 ನೋಡಿ. ಇದು ಕರೆಕ್ಟ್ ಆನ್ಸರ್.
34ನೇದು ನೋಡ್ರಿ, ಒಂದು ಭಾಷೆಯ ಮೂಲ ದೇಶ ಪದಗಳನ್ನ ಗುರುತಿಸುವಲ್ಲಿ ಯಾವುದು ಮುಖ್ಯ ಅಂತಂದ್ರೆ ಅದು ಸರ್ವನಾಮ ಪದಗಳು. ಸರ್ವನಾಮ ಪದಗಳು ಕರೆಕ್ಟ್ ಆನ್ಸರ್. ಇನ್ನು ಕೆಳಗಿನ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ರೂಪವನ್ನು ಗುರುತಿಸಿ ಕೊಟ್ಟಾರು. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರದಿಂದ ಅನಭಿಷಕ್ತ ರಾಂಗ್ ಕೊಟ್ಟಾರ. ಕರೆಕ್ಟ್ ಆನ್ಸರ್ ಅನಭಿಷಿಕ್ತ ದೊರೆ. ಇಷ್ಟು ಒಂದು ಕನ್ನಡ ಕ್ವಶನ್ಸ್ ಆನ್ಸರು. ನಾಳೆ ಕ್ಲಾಸಲ್ಲಿ ನಿಮಗೆ ಕಂಪ್ಯೂಟರ್ ಕ್ವಶನ್ಸನ್ನು ನೋಡೋಣ. ಇದಿಷ್ಟು ಒಂದು ಇವತ್ತಿನ ಕ್ಲಾಸು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮಗೆ ಪ್ರತಿದಿನ ನೋಟಿಫಿಕೇಷನ್ ಬರುತ್ತೆ. ಮತ್ತು ಯಾರೆಲ್ಲ GPSTR, HSTR ಮತ್ತು PSTRಗೆ ಪ್ರಿಪೇರ್ ಆಗ್ತಿದ್ರಿ ಅವ್ರಿಗೆ ಈ ಒಂದು ಬ್ಯಾಚ್ ಕೋರ್ಸ್ ಇರುವಂಥದ್ದು. ಈ ಬ್ಯಾಚ್ ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಲೈವ್ ತರಗತಿಗಳಿರುತ್ತೆ, PDF ನೋಟ್ಸ್ ಕೊಡ್ತೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ, ಅನ್ಲಿಮಿಟೆಡ್ ಕ್ವಿಜ್ಜಸ್ ಅಟೆಂಡ್ ಮಾಡ್ಬೋದು. ಲೈವ್ ಕ್ಲಾಸ್ ಮಿಸ್ ಆಗಿದೆ ನಿಮಗೆ ರೆಕಾರ್ಡಿಂಗ್ ಕ್ಲಾಸ್ ಸಹಿತ ಅವೈಲೇಬಲ್ ಇರುವಂಥದ್ದು. ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು.